ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ಟಿಪ್ಪಣಿ ಮ್ಯಾಪ್ ಅಥವಾ ಫೀಲ್ಡ್ ಸರ್ವೆ ಮ್ಯಾಪ್ನ ಬೆನಿಫಿಟ್ ಅಥವಾ ಉಪಯೋಗವನ್ನು ತಿಳಿಸಿಕೊಡುತ್ತೇನೆ. ಈಗ ನನ್ನ ಹತ್ರ ಒಂದು ಲೊಕೇಶನ್ ಇದೆ, ಇಲ್ಲಿ ನೋಡಿ. ಇದೊಂದು ನನ್ನ ಹತ್ರ ಹಳೆಯ ರೆವೆನ್ಯೂ ಮ್ಯಾಪ್ ಇದೆ. ಇದನ್ನ 1998ನೇ ಇಸ್ವಿಯಲ್ಲಿ ಸಿದ್ಧಪಡಿಸಿದ್ದಾರೆ. ಇದು ನಮ್ಮ ಕರ್ನಾಟಕದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ನೀವು ನನ್ನ ಕ್ಲೈಂಟ್ನ ಪ್ರಾಪರ್ಟಿ ನೋಡ್ತಿದ್ರಲ್ಲ, 206 ಸರ್ವೆ ನಂಬರ್, ಇದೇನು ಕಾಣಿಸ್ತಿದೆಯಲ್ವಾ ನೀವು ನನ್ನ ಸ್ಕ್ರೀನ್ ಮೇಲೆ, ಇದರ ಸರ್ವೆ ನಂಬರು ನನ್ನ ಕ್ಲೈಂಟ್ ಲ್ಯಾಂಡ್ ಇದೆ. ಸೊ ಅವರು ಏನಂದ್ರೆ ಅವರು ಬೇರೆಯವ್ರಿಗೆ ಮಾರಬೇಕಾದ್ರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ಎಲ್ಲ ಬ್ಲೂ ಕಲರ್ ಲೈನ್ ಕಾಣಿಸ್ತಿದೆ ನೋಡಿ, ನೀಲಿ ಬಣ್ಣದ ರೇಖೆಗಳು. ಅವೆಲ್ಲ ರಾಜಕಾಲುವೆ ಅಂತ ಹಳೆ ಮ್ಯಾಪ್ ಪ್ರಕಾರ ತೋರಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳೋ ಪ್ರಕಾರ ಏನಂದ್ರೆ ಅಲ್ಲಿ ಒಂದು ರೀತಿ ಕಾಲುವೆ ಥರ ಏನೋ ಸೈಡಿಗೆ ಮಾಡಿದಾರೆ. ಇದು ಸರ್ವೆ ನಂಬರ್ ಎಡಕ್ಕೆ ಅವರು ಕಾಲುವೆ ರೀತಿ ಟ್ರೆಂಚಿಂಗ್ ಮಾಡಿದ್ದಾರೆ ಅಂತ ನಮ್ಮ ಕ್ಲೈಂಟ್ ಹೇಳಿದರು. ಆದರೆ ಈಗ ಯಾರೇ ಕಸ್ಟಮರ್ಸ್ ಅಥವಾ ಯಾರಾದರೂ ಲ್ಯಾಂಡ್ ಬೈ ಮಾಡಿಕ್ ಬಂದರೆ ಅವ್ರು ಫಸ್ಟ್ ನೋಡೋದೇ ಇದು ರೆವೆನ್ಯೂ ಮ್ಯಾಪು ಅಥವಾ ನಮ್ಮ ದಿಶಾಂಕ್ ಆ್ಯಪು. ಅದರಲ್ಲಿ ಇಲ್ಲಿ ಕಾಲುವೆ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಬಟ್ ಇದು ಕಾಲುವೆ ಆಸ್ ಪರ್ ಹಳೆ ಮ್ಯಾಪ್ ಪ್ರಕಾರ. ಹಳೆ ಮ್ಯಾಪ್ ಅಂದ್ರೆ ಇದು ನೀವು ಕಾಣಿಸ್ತಿದೆಯಲ್ಲ ರೆವೆನ್ಯೂ ಮ್ಯಾಪು, ಇದು ಸಿದ್ಧಪಡಿಸಿದ ಇಯರು 1998. ಓಕೆ, ಸೊ ಇಲ್ಲೇನು ಕಾಣಿಸ್ತಿದೆಯಲ್ಲ 2-3 ಲೈನು ತೋರಿಸ್ತಾ ಇದೆ ಸೈಟ್ ಮೇಲೆ. ಇಲ್ಲಿ ನೋಡಿ, ಇಲ್ಲಿ ಲೈನ್ ಕಾಣಿಸ್ತಿದೆಯಲ್ಲ, 2-3 ಲೈನು ಸೈಟಲ್ಲಿ ತೋರಿಸ್ತಾ ಇದೆ. ಸೊ ಅದಕ್ಕೆ ಅವರಿಗೆ ಕ್ಲೈಂಟ್ಗೆ ಲ್ಯಾಂಡ್ ಮಾರೋಕ್ಕೂ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ನಾನು ಅವರಿಗೆ ಏನು ಸಜೆಷನ್ ಫಸ್ಟ್ ಕೊಟ್ಟೆ ಅಂದರೆ, ನೀವು ನಿಮ್ಮ ಸೈಟ್ನ ಒಂದು ಹೊಸದಾಗಿ ಟಿಪ್ಪಣಿ ಮ್ಯಾಪ್ ಸಿದ್ಧಪಡಿಸಿ ಅಂತ ಅವ್ರಿಗೆ ನಾನು ಫಸ್ಟ್ ಸಜೆಷನ್ ಕೊಟ್ಟೆ. ಸೊ ಟಿಪ್ಪಣಿ ಮ್ಯಾಪ್ ಸಜೆಷನ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಇದು ಎಲ್ಲಿ ಕಾಲುವೆ ಎಕ್ಸಾಕ್ಟಾಗಿ ಯಾವ ಸಿಂಗಲ್ ಲೈನಲ್ಲಿ ಹೋಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಅವರು ಒಂದು ಈಗ ಲ್ಯಾಂಡ್ ಸರ್ವೇರ್ ಬಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಇಲ್ಲಿದೆ ನೋಡಿ, ಟಿಪ್ಪಣಿ ಮ್ಯಾಪ್ ರಿಪೋರ್ಟು ಇಲ್ಲಿದೆ. ಇಲ್ಲೇನು ನೀವು ನೋಡ್ತಿದ್ರಲ್ಲ, ಇದು ನಮ್ಮ ಕಂದಾಯ ಇಲಾಖೆಯಿಂದ ಅವರು ಸಿದ್ಧಪಡಿಸಿ ಯಾರು ಲ್ಯಾಂಡ್ ಓನರ್ ಇದ್ದಾರೆ ಅವ್ರಿಗೆ ಇದನ್ನ ಸಬ್ಮಿಟ್ ಮಾಡ್ತಾರೆ. ಇನ್ನೊಂದು ಕಾಪಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹತ್ರ ಇರುತ್ತೆ. ಈ ನಮ್ಮ ADLR ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅದನ್ನ ಈ ಕಾರ್ಯವನ್ನು ನಿರ್ವಹಿಸುತ್ತದೆ. ಸೊ ಇದು ನೋಡಿ, ಭೂಕಂದಾಯ ಇಲಾಖೆಯಿಂದ ಸೈನ್ ಮಾಡಿರೋದು ಮ್ಯಾಪ್. ಇದು ಬಂದ್ಬಿಟ್ಟು 205 ಸರ್ವೆ ನಂಬರ್. ಓಕೆ, ಸಾರಿ 206 ಸರ್ವೆ ನಂಬರ್ಗೆ ಇದು ಅಂದರೆ ನನ್ನ ಕ್ಲೈಂಟ್ ಪ್ರಾಪರ್ಟಿ ಇಲ್ಲಿದೆ ನೋಡಿ, 206 ಸರ್ವೆ ನಂಬರ್ ಕ್ಲೈಂಟ್ ಪ್ರಾಪರ್ಟಿ. ಅದರಲ್ಲೆಲ್ಲ ನೀವು ರೆಫರೆನ್ಸ್ ನೋಡ್ಬೋದು, ಪಕ್ಕದ ಸರ್ವೆ ನಂಬರ್, ಅದ್ರ ಕೆಳಗಡೆ ಯಾವ ಸರ್ವೆ ನಂಬರ್ ಇದೆ, ಬಲಕ್ಕೆ ಎಡಕ್ಕೆ ಎಲ್ಲದನ್ನು ನೋಡ್ಬೋದು. ಸೊ ಹಾಗಾಗಿದ್ರಿಂದ ಇಲ್ಲಿ ಏನು ನೀವು ಕಾಣಿಸ್ತಾ ಇದೆಯಲ್ಲ, ಇದು ಹೊಸ ರಿವೈಸ್ಡ್ ಆಗಿರೋ ಮ್ಯಾಪು. ಇದು ನೋಡಿ, ಇನ್ನು ಸರ್ವೆ ನಂಬರ್ 206. ಮುಂಚೆ ನೋಡಿ 3-4 ಲೈನ್ ಸೈಟ್ ಒಳಗಡೆ ಹೋಗ್ತಾ ಇತ್ತು. ಈಗ ಒಂದೇ ಲೈನ್ ಬರ್ತಾ ಇದೆ, ಅದನ್ನು ಸೈಟ್ನ ಎಡಬದಿಗೆ, ಈ 206 ಸರ್ವೆ ನಂಬರ್ ಸೈಟ್ನ ಎಡಬದಿಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ನನ್ನ ಮೌಸ್ ಕರ್ಸರ್ ಎಲ್ಲಿದೆ ನೋಡಿ, ಅದು ಬಂದ್ಬಿಟ್ಟು ಒಂದು ಸ್ಮಾಲ್ ಟರ್ಷರಿ ಡ್ರೈನ್ ಇದೆ. ಅದು ನಾನು ನಿಮ್ಗೆ ಇಮೇಜಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲೇನು ಕಾಣಿಸ್ತದೆ ಸೇಮ್ ಅದನ್ನೇ ನಾನು ಫೋಟೋ ತೊಗೊಂಡು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದೇನು ಇದೆಯಲ್ಲ, ಇಷ್ಟೇ ಬಂದ್ಬಿಟ್ಟು ರಾಜಕಾಲುವೆ ಇದು ಟರ್ಷರಿ ರಾಜಕಾಲುವೆ ಇದೆ. ಸೊ ಇದ್ರ ಪ್ರಕಾರ ನಾನು ಅವರಿಗೆ ಬಫರ್ ಝೋನ್ ಮಾರ್ಕ್ ಮಾಡಿಕೊಟ್ಟೆ. ಸೊ ಅದರಿಂದ ಅವ್ರು ಏನಂದರೆ, ಈಗ ನೆಕ್ಸ್ಟ್ ಯಾರೇ ಅವ್ರ ಕ್ಲೈಂಟ್ ಬಂದರು ಅಥವಾ ಯಾರ ಮನೆ ತಗೊಳ್ಳಿ ಕಸ್ಟಮರ್ ಬಂದರೆ ಅವ್ರಿಗೆ ಈ ಮ್ಯಾಪ್ ತೋರಿಸೋದ್ರಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಅಂದರೆ ಈಗ ಈ ಜಾಗ ಸೇಫ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಅದಕ್ಕೆ ಹೇಳೋದು, ಈಗ ನಿಮ್ಮ ಏನಾದರೂ ಲ್ಯಾಂಡ್ ಓನರ್ ಆಗಿದ್ರೆ ನಿಮ್ಮ ಸೈಟಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಅಪ್ ಟು ಯಾವ ಲಿಮಿಟ್ ತನಕ ನಿಮ್ಮ ಈ ರಾಜಕಾಲುವೆ ಬರ್ತಾ ಇದೆ ಅಂತ ಕರೆಕ್ಟಾಗಿ ಪಿನ್ ಟು ಪಿನ್ ಮಾರ್ಕ್ ಮಾಡಬೇಕಂದ್ರೆ ನೀವು ಟಿಪ್ಪಣಿ ಮ್ಯಾಪನ್ನು ಸಿದ್ಧಪಡಿಸಲೇಬೇಕಾಗುತ್ತದೆ. ಈಗ ನೀವು ನಿಮ್ಮದೇ ಓನ್ ಲ್ಯಾಂಡ್ ಇದ್ರೆ, ಸೊ ಅದಕ್ಕಾಗಿ ಈ ರೀತಿ ನೀವು ಮ್ಯಾಪ್ನ ಸಿದ್ಧಪಡಿಸಬೇಕು. ಈ ಮ್ಯಾಪ್ನ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ರಿಕ್ವೆಸ್ಟ್ ಲೆಟರ್ ಕೊಟ್ಟರೆ ಅವರೇ ಖುದ್ದಾಗಿ ಸೈಟಲ್ಲಿ ಬಂದು ಸರ್ವೆ ಮಾಡಿ ಈ ರೀತಿ ರಿಪೋರ್ಟ್ ಕೊಡ್ತಾರೆ. ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಈ ರೀತಿ ರಿಪೋರ್ಟ್ ನಿಮಗೆ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ರೀತಿ ರಿಪೋರ್ಟ್ ಅವರು ನಿಮಗೆ ಕೊಡ್ತಾರೆ. ಇದರಿಂದ ನೀವು ಮುಂದಿನ ಲ್ಯಾಂಡ್ ಯಾರಾದರೂ ಕಸ್ಟಮರ್ ಬಂದರೆ ಅವರಿಗೆ ತೋರಿಸಿ ಲ್ಯಾಂಡನ್ನ ಅವರು ಪರ್ಚೇಸ್ ಮಾಡ್ಕೋಬಹುದು. ಅವ್ರ ಮನಸ್ಸಲ್ಲೂ ಏನು ಡೌಟ್ಸ್ಗಳು ಬರೋದಿಲ್ಲ. ಓಕೆ, ನಿಮ್ಗೇನಾದ್ರು ಡೌಟ್ಸ್ಗಳಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಅಥವಾ ಫೋನ್ ಕರೆ ಮುಖಾಂತರ ನೀವು ತಿಳಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.